ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಒಂದು ಮಕ್ಕಳಿಗೂ ಕೂಡ ಸ್ವಾಗತನ ಕೂಡ ತಿಳಿಸ್ತಾ SLC ವಾರ್ಷಿಕ ಪರೀಕ್ಷೆ ಆಗಿರ್ಬೋದು, ವಾರ್ಷಿಕ ಪರೀಕ್ಷೆ 1, 2, 3 ಆಗಿರ್ಬೋದು, ನಂತರದಲ್ಲಿ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಗಳಾಗಿರ್ಬೋದು. ಈ ಸಂದರ್ಭದಲ್ಲಿ ನಾವು ವಿಡಿಯೋ ಮಾಡ್ತಿರುವಂಥದ್ದಾಗಿರುತ್ತೆ. ಒಂದು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ SLC ವಿದ್ಯಾರ್ಥಿಗಳಿಗೆ 10ನೇ ತರಗತಿಯವರಿಗೆ ಒಂದು ಲ್ಯಾಂಗ್ವೇಜ್ ಎಕ್ಸಾಮ್, ಕನ್ನಡ ಎಕ್ಸಾಮ್ ಏನಿದೆಯಲ್ಲ, ಇದರಲ್ಲಿ ಕಡಿಮೆ ಸಮಯದಲ್ಲಿ ಹೆಚ್ಚಿಗೆ ಓದ್ಬಿಟ್ಟು ಅಥವಾ ಒಂದು ಕಡಿಮೆ ಸಮಯದಲ್ಲಿ ಓದೋದ್ರ ಮುಖಾಂತರದಲ್ಲಿ ಅತಿ ಹೆಚ್ಚು ಅಂಕನ ಯಾವ ರೀತಿಯಾಗಿ ಸ್ಕೋರ್ ಮಾಡುವಂಥದ್ದು, ನಂತರದಲ್ಲಿ ಇವಾಗ ಪಾಸ್ ಆಗಲಿಕ್ಕೆ ಕಷ್ಟಪಡುವಂಥ ವಿದ್ಯಾರ್ಥಿಗಳು ಕೂಡ ಇರ್ತೀರ ಫಸ್ಟ್ ಲ್ಯಾಂಗ್ವೇಜ್ ಎಕ್ಸಾಮ್ ನಂತರದಲ್ಲಿ ಈ ಥರ ಒಂದು ವಿದ್ಯಾರ್ಥಿಗಳಿಗೆ ಸ್ಕೋರ್ ಮಾಡಬೇಕು ಅಂತ ಇರುತ್ತೆ. ಪಾಸ್ ಆಗಲಿಕ್ಕೆ ಏನು ಸಮಸ್ಯೆ ಇರೋದಿಲ್ಲ ಅವರಿಗೆ, ಬಟ್ ಸ್ಕೋರ್ ಮಾಡಬೇಕು ಅನ್ನೋ ಅಂತ ಇರುತ್ತೆ. ಯಾವ ರೀತಿಯಾಗಿ ಏನನ್ನ ಸ್ಟಡಿ ಮಾಡಬೇಕಿರುತ್ತೆ ಒಂದು ಕನ್ನಡ ಲ್ಯಾಂಗ್ವೇಜಲ್ಲಿ ಔಟ್ ಆಫ್ ಔಟ್ ಮಾರ್ಕ್ಸ್ ಅನ್ನು ತಗೊಳ್ಳೋದಕ್ಕೆ ಅಥವಾ ಅತಿ ಹೆಚ್ಚು ಅಂಕನ ಕಡಿಮೆ ಸಮಯದಲ್ಲಿ ಓದಿ ಪಡ್ಕೊಳ್ಳೋದು ಯಾವ ಥರ ಏನು ಸ್ಟಡಿ ಮಾಡಬೇಕಿರುತ್ತೆ. ಸೊ ಯಾವ ಥರ ಕ್ವಶನ್ ಬರುವಂಥದ್ದು ಇರುತ್ತೆ, ಎಲ್ಲಿಂದ ಬರುತ್ತೆ, ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ತಿಳ್ಕೊಂತಿದ್ದೀರಾ ಅಂತ ಹೇಳ್ಬೋದು. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ವಿಡಿಯೋ ನೋಡ್ತಿದ್ದೀವಿ ಅಂತಕ್ಕಂಥ ಅಭ್ಯರ್ಥಿಗಳು ಮಕ್ಕಳು ಈಗಲೇ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕನ್ ಕ್ಲಿಕ್ ಮಾಡ್ಬೋದು, ಫ್ರೀ ಕೂಡ ಆಗಿರುತ್ತೆ ಇದು ಅಂತ ಹೇಳ್ತಾ. ಸೊ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಕ್ವಿಕ್ ಆಗಿ ಪಡ್ಕೊಳ್ಳೋದಕ್ಕೆ ಇರೋ ಡಿಸ್ಕ್ರಿಪ್ಷನಲ್ಲಿ ಕನ್ನಡ ವೇದ ಅಫಿಷಿಯಲ್ ಒಂದು ಟೆಲಿಗ್ರಾಮ್ ಗ್ರೂಪ್ ಇರುವಂಥದ್ದಾಗಿರುತ್ತೆ, ಅಲ್ಲಿ ಕೂಡ ಜಾಯ್ನ್ ಆಗ್ಬೋದಿರುತ್ತೆ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಅಲ್ಲಿಗೆ ಹೆಚ್ಚಿನ ಕ್ವಿಕ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಎಕ್ಸಾಮ್ 1, 2, 3 ಎಲ್ಲದಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನಿಮಗೆ ಸಿಗ್ತಾ ಇರುತ್ತೆ. ಕನ್ನಡ ವೇದ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಕೂಡ ಇರೋ ಡಿಸ್ಕ್ರಿಪ್ಷನ್ ಇರುತ್ತೆ. ಸೊ ಎಲ್ಲ ಒಂದು ಮಾಹಿತಿನ ನೀವೆಲ್ಲ ಪಡ್ಕೊಂತಾ ಇರಬೇಕಾಗುತ್ತೆ ಅಂತ ಹೇಳ್ತಾ. ಸೊ ಹೆಚ್ಚುವರಿ ನಾವು ಟೈಮ್ನ ವೇಸ್ಟ್ ಮಾಡೋದು ಬೇಡ. ಮತ್ತೆ ಇನ್ನೊಂದು ಪ್ರಮುಖವಾಗಿ ಹೇಳ್ತಾ ಇದ್ದೀನಿ, ಪಾಸಿಂಗ್ ಪ್ಯಾಕೇಜ್ ಮತ್ತು ಸ್ಕೋರಿಂಗ್ ಪ್ಯಾಕೇಜು ಲಿಂಕ್ ನಾವು ಯಾವ ರೀತಿಯಾಗಿ ಇಲಾಖೆ ಕಡೆಯಿಂದ ಬಂದಿರೋಂಥ ಮಾಡಲ್ ಕ್ವಶನ್ ಪೇಪರ್ ಆಗಿರ್ಬೋದು, ಬ್ಲೂ ಪ್ರಿಂಟ್ ಆಗಿರ್ಬೋದು, ಕ್ವಶನ್ ಬ್ಯಾಂಕ್ ಆಗಿರ್ಬೋದು, ಈ ಥರ ಎಲ್ಲ ಮಾಹಿತಿನ ಸಂಬಂಧಪಟ್ಟಂತೆ ಒಂದು ಲಿಂಕ್ನ ಅಥವಾ ಕನ್ನಡ ವೇದ ಅಫಿಷಿಯಲ್ ವೆಬ್ಸೈಟಲ್ಲಿ ನಾವು ಅಪ್ಡೇಟ್ ಕೂಡ ಮಾಡಿದ್ದೀವಿ. ಸೊ ಇವರು ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಅಲ್ಲಿ ಹೋಗೋದ್ರ ಮುಖಾಂತರ ನೀವು ಕೂಡ ಒಂದು ಲಿಂಕ್ ಬಳಸೋದ್ರ ಮುಖಾಂತರ ಡೌನ್ಲೋಡ್ ಕೂಡ ಮಾಡ್ಕೋಬೋದಾಗಿರುತ್ತೆ ಅಂತ ಹೇಳ್ತಾ. ಸೊ ಅದ ನಂತರ ನಿಮ್ಮೆಲ್ಲ ಸ್ನೇಹಿತರಿಗೆ ಆದಷ್ಟು ಶೇರ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀವಿ. ಸೊ ಈಗ ಒಂದು ವಿಷಯಕ್ಕೆ ಬರೋಣ. ಸ್ಕೋರ್ ಮಾಡಬೇಕು ಅಂತಿದ್ದೀವಿ, ಯಾವ ಥರ ಅಥವಾ ಪಾಸ್ ಆಗಬೇಕು ಅಂತಿದ್ವಿ, ಕಡಿಮೆ ಟೈಮಲ್ಲಿ ನಾವು ಓದಬೇಕು ಅಂತಿದ್ವಿ ಅಥವಾ ಸಮಯ ಇಲ್ಲ ಅಂತಕ್ಕಂಥ ಅಭ್ಯರ್ಥಿಗಳಾಗಿರ್ಬೋದು. ಯಾಕಂದರೆ ಈ ವಿಡಿಯೋ ಯಾವ ಟೈಮಲ್ಲಿ ತಲುಪಿರುತ್ತೋ ಹೇಳೋಕ್ಕಾಗಲ್ಲ. ಪ್ರಮುಖವಾಗಿ ಎತ್ತಿ ಹೇಳ್ಕೊಳ್ಳುವಂಥದ್ದರೆ, ಸೊ ಕಡಿಮೆ ಸಮಯದಲ್ಲಿ ನೀವು ಓದಬೇಕು ಅಂದರೆ ಮೇಯ್ನ್ ಆಗಿ ಕ್ವಶನ್ ಪೇಪರ್ ಪ್ಯಾಟ್ರನ್ ಯಾವ ಥರ ಬರುತ್ತೆ ಅಥವಾ ಯಾವ ರೀತಿಯಾಗಿ ಕ್ವಶನ್ಗಳು ಬರುತ್ತೆ ಆ ಬೇಸ್ ಮೇಲೆ ಓದಬೇಕಿರುತ್ತೆ. ಯಾಕಂದರೆ ಎಕ್ಸಾಮ್ ಹಾಲು ಓದಂಥ ಸಂದರ್ಭದಲ್ಲಿ ಈಗ ನೀವು ನಾಳೆ ಎಕ್ಸಾಮ್ ಇದೆ ಅಂತಲೇ ವಿಡಿಯೋ ನೋಡ್ತಿರ್ಬೋದಾಗಿರುತ್ತೆ ಅಥವಾ ಒಂದು ಯಾವುದೇ ಸಂದರ್ಭದಲ್ಲೂ ನೋಡ್ತಾ ಇರ್ತೀರ. ಸೊ ಕಡಿಮೆ ಸಮಯ ಇದೆ ಅಂತಂದಾಗ ಎಕ್ಸಾಮಲ್ಲಿ ಕ್ವಶನ್ ಪೇಪರ್ನ ಮಾತ್ರ ನೀವು ಫೇಸ್ ಮಾಡುವಂಥದ್ದು ಇರೋದ್ರಿಂದ ಕ್ವಶನ್ ಪೇಪರ್ಗಳಲ್ಲಿ ಕ್ವಶನ್ ಯಾವ ರೀತಿಯಾಗಿ ಬರುತ್ತೆ, ಎಲ್ಲಿಂದ ಬರುತ್ತೆ ಅದು ನೀವು ಅರ್ಥ ಮಾಡ್ಕೋಬೇಕಿರುತ್ತೆ. ಎಲ್ಲಿಂದ ಬರುತ್ತೆ ಅಂದರೆ ಮೇಯ್ನಾಗಿ ಬರುವಂಥದ್ದು ಬ್ಲೂ ಪ್ರಿಂಟ್ನ ಬೇಸ್ ಮೇಲೆ ಕ್ವಶನ್ ಪೇಪರ್ನ ರೆಡಿ ಮಾಡುವಂಥದ್ದಾಗಿರುತ್ತೆ. ಯಾವುದೇ ಒಂದು ಕ್ವಶನ್ ಪೇಪರ್ ರೆಡಿ ಮಾಡಬೇಕಾದ್ರೂ ಕೂಡ ಆ ಒಂದು ಕ್ವಶನ್ ಪೇಪರ್ ನೈಜತೆಯನ್ನು ಹೊಂದಿದೆ ಅಥವಾ ಯಾವುದೇ ರೀತಿ ಪರ್ಫೆಕ್ಟ್ ಆಗಿದೆ ಅಂತಕ್ಕಂಥದ್ದು ಯಾವ ಬೇಸ್ ಮೇಲೆ ಡಿಸೈಡ್ ಮಾಡ್ತಾರೆ ಅಂದರೆ ಒಂದು ಕ್ವಶನ್ ಪೇಪರ್ನ ಒಂದು ಕನ್ನಡ ಯಾವ ರೀತಿಯಾಗಿ ಅಂತ ಡಿಸೈಡ್ ಮಾಡ್ತಾರೆ ಅಂತ ಹೇಳಿದ್ರೆ ಬ್ಲೂ ಪ್ರಿಂಟ್ ಅಂತ ಹೇಳ್ಬೋದು. ಬ್ಲೂ ಪ್ರಿಂಟ್ ಯಾವ ರೀತಿಯಾಗಿ ಏನು ಕೊಟ್ಟಿರ್ತಾರಲ್ಲ ಅದೇ ಬೇಸ್ ಮೇಲೆ ಕ್ವಶನ್ ಪೇಪರ್ ರೆಡಿ ಆಗುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಯಾವ್ಯಾವ ಚಾಪ್ಟರ್ನಿಂದ ಕ್ವಶನ್ಸ್ಗಳನ್ನು ತೆಗಿಬೇಕು ಅಂತ ಕೊಟ್ಟಿರ್ತಾರೆ. ಮೆಜಾರಿಟಿ 95 to 99% ಬ್ಲೂ ಪ್ರಿಂಟ್ ಬೇಸ್ ಮೇಲೆ ಕ್ವಶನ್ ಪೇಪರ್ ಬಂದೇ ಬರುತ್ತೆ. ಇಲ್ಲ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಕೆಲವೊಂದು ಕೇಸಸ್ಸಲ್ಲಿ ಆಗ್ಬೋದಿರುತ್ತೆ, ಬಿಟ್ಟರೆ ಮೆಜಾರಿಟಿ ಕ್ವಶನ್ ಪೇಪರ್ ಅಂತಕ್ಕಂಥದ್ದು ಬ್ಲೂ ಪ್ರಿಂಟ್ನ ಪ್ರಕಾರನೇ ಕೊಟ್ಟಿರ್ತಾರೆ ಅಂತ ಹೇಳ್ಬೋದಾಗಿರುವಂಥದ್ದಾಗಿರುತ್ತೆ. ಸೊ ಈಗ ಪ್ರಮುಖವಾಗಿ ಬ್ಲೂ ಪ್ರಿಂಟ್ ಪ್ರಕಾರನೇ ಓದಿ ಅಂತ ನಿಮಗೆ ತಿಳಿಸ್ತಾ ಇರೋದು. ಯಾಕಂದರೆ ಕಡಿಮೆ ಸಮಯದಲ್ಲಿ ಓದ್ತಿರೋದ್ರಿಂದ ಬ್ಲೂ ಪ್ರಿಂಟ್ ಪ್ರಕಾರ ಓದಿ. ಹಂಗಂದ್ಬಿಟ್ಟು ಬ್ಲೂ ಪ್ರಿಂಟಲ್ಲಿ ಕೊಟ್ಟಿರೋದನ್ನೆಲ್ಲ ಓದ್ಕೊಂಡು ಕೂತ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಯಾಕಂದರೆ ಕೊನೆ ಮೂಮೆಂಟಲ್ಲಿ ಓದ್ತಿರೋರಿಗೆ ಹೇಳ್ತಿರುವಂಥದ್ದು. ಇನ್ನು ಸಮಯ ಇದೆ ಅಂತಕ್ಕಂಥ ಅಭ್ಯರ್ಥಿಗಳು ಎಲ್ಲನೂ ಕೂಡ ಓದಿ, ಯಾಕಂದರೆ ಓದಿರುವಂಥದ್ದು ಯಾವುದು ಕೂಡ ವೇಸ್ಟ್ ಅಂತೂ ಆಗೋದಿಲ್ಲ. ಆ ಕಾರಣಕ್ಕೆ ಪ್ರಮುಖವಾಗಿ ತಿಳಿಸ್ತಾ ಇರುವಂಥದ್ದು. ಈಗ ಬ್ಲೂ ಪ್ರಿಂಟ್ ಪ್ರಕಾರ ಓದಬೇಕು ಅಂದರೆ ಏನನ್ನ ಓದಬೇಕಿರುತ್ತೆ, ಯಾವ ಥರ ಅದನ್ನು ಮೇನ್ ಯಾವ ಪಾರ್ಟನ್ನು ಯಾವ ಚಾಪ್ಟರ್ಗಳನ್ನು ತಗೋಬೇಕಿರುತ್ತೆ ಅದ್ರ ಬಗ್ಗೆ ಇವಾಗ ಸ್ಕ್ರೀನ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತೀನಿ, ಬನ್ನಿ ಅಭ್ಯರ್ಥಿಗಳೇ. ಇನ್ನು ವಿಡಿಯೋ ನೋಡ್ತಾ ಇರೋರು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮುಖಾಂತರ ಸೂಚನೆ ಕೊಡಬಹುದಾಗಿರುತ್ತೆ. ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಅಂತ ಕೂಡ ಮಾಹಿತಿನ ಕೊಡ್ತೇನೆ. ವಿಡಿಯೋ ನೋಡಿದ ನಂತರ ಅವುಗಳ ಮುಖಾಂತರ ಹೆಚ್ಚುವರಿ ಮಾಹಿತಿ ನೀವು ಪಡ್ಕೋಬಹುದಾಗಿರುತ್ತೆ. ತಾವಿಲ್ಲಿ ಗಮನಿಸ್ತಾ ಇರಬಹುದಾಗಿರುತ್ತೆ 2025-22ನೇ ಸಾಲಿನ SLC ಒಂದು ಪರೀಕ್ಷೆಯ ಪ್ರಥಮ ಭಾಷೆ ಕನ್ನಡ ವಿಷಯದ ಅಧ್ಯಾಯವಾರು ಅಂಕಗಳ ಹಂಚಿಕೆ ವಿವರ ಅಂತ ಇಲ್ಲಿ ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. ಅಂದರೆ ಚಾಪ್ಟರ್ ವೈಸ್ ಇಲ್ಲಿ ಒಂದು ಡಿಸ್ಟ್ರಿಬ್ಯೂಟ್ ಮಾಡೋದ್ರ ಮುಖಾಂತರದಲ್ಲಿ ಅವರು ಮಾಹಿತಿನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪ್ರಮುಖವಾಗಿ ಸ್ಕ್ರೀನ್ ಮುಖಾಂತರ ಏನು ಗಮನಿಸ್ತಿದ್ದಿರಲ್ಲ, ಸೊ ಎಲ್ಲದೂ ಕಂಪ್ಲೀಟ್ ಆಗಿ ಮಾಹಿತಿನ ಕೊಟ್ಟಿದ್ದಾರೆ. ಸೂಚನೆ ನೋಡ್ಕೋಬೋದಾಗಿರುತ್ತೆ. 3 ಅಂಕದ ಪ್ರಶ್ನೆಗಳಿಗೆ ಒಂದು ಹೆಚ್ಚುವರಿ ಪ್ರಶ್ನೆ ಆಂತರಿಕ ಆಯ್ಕೆ ಇರುತ್ತೆ, ಅಂದರೆ ಚಾಯ್ಸ್ ಕೊಟ್ಟಿರ್ತಾರೆ. ಅಂದರೆ 3 ಮಾರ್ಕ್ಸ್ನ ಒಂದು ಕ್ವಶನ್ಸಲ್ಲಿ ಅವರು 4 ಕ್ವಶನ್ ಕೊಟ್ಟಿರ್ತಾರೆ ನಿಮಗೆ, ಅಂದರೆ ಒಂದು ಹೆಚ್ಚುವರಿ ಕ್ವಶನ್ಸ್ ಕೊಟ್ಟಿರ್ತಾರೆ. ನಂತರದಲ್ಲಿ 4 ಅಂಕದ ಪ್ರಶ್ನೆಯಲ್ಲಿ 3 ಹೆಚ್ಚುವರಿ ಕೊಟ್ಟಿರ್ತಾರೆ, ಅಂದರೆ ನಿಮಗೆ 7 ಕ್ವಶನಲ್ಲಿ ಕೊಟ್ಟಿರ್ತಾರೆ ಅನ್ನೋ ಲೆಕ್ಕದಲ್ಲಿ ಅವರು ಕೊಟ್ಟಿರುವಂಥದ್ದಾಗಿರುತ್ತೆ. ಮತ್ತು 5 ಅಂಕದ ಪ್ರಶ್ನೆಗಳಲ್ಲಿ 2 ಹೆಚ್ಚುವರಿ ಕೊಟ್ಟಿರ್ತಾರೆ, ಅಂದರೆ ನೀವೇನು ಅಟೆಂಡ್ ಮಾಡಬೇಕು ಅಂತ ಇದ್ದರೆ ಅಲ್ಲಿ 2 ಎಕ್ಸ್ಟ್ರಾ ಕೊಟ್ಟಿರ್ತಾರೆ ಅನ್ನೋ ರೀತಿಯಲ್ಲಿ ಅಥವಾ ಆ ರೀತಿಯಾಗಿ ಕೊಟ್ಟಿರುವಂಥದ್ದಾಗಿರುತ್ತೆ. ಪ್ರಮುಖವಾಗಿ ನೋಡುವಂಥದ್ದರೆ ಚಾಪ್ಟರ್ ವೈಸ್ ಕೊಟ್ಟಿದ್ದಾರೆ, ನಂಬರ್ ಸೀರಿಯಲ್ ನಂಬರ್ ಎಲ್ಲ ಕೊಟ್ಟಿದ್ದಾರೆ. ಒಂದೊಂದು ಮಾರ್ಕ್ಸು ಅಥವಾ 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್, 5 ಮಾರ್ಕ್ಸ್ ಕ್ವಶನ್ಸ್ಗಳು ಎಲ್ಲೆಲ್ಲಿ ಬರುತ್ತೆ ಅಂತೆಲ್ಲ ಕೊಟ್ಟಿದ್ದಾರೆ. ಮೇಯ್ನಾಗಿ ನೀವೇನು ಮಾಡಬೇಕು ಅಂದರೆ 5 ಮಾರ್ಕ್ಸ್ನ ಒಂದು ಕ್ವಶನ್ಸ್ಗಳು ಎಲ್ಲಿ ಬರುತ್ತೆ ಇಲ್ಲಿ ಅದನ್ನು ಮೇಯ್ನಾಗಿ ನೋಡ್ಕೋಬೇಕಾಗುತ್ತೆ. ಪತ್ರಲೇಖನ ಪ್ರಬಂಧ. ಸೊ ಪತ್ರಲೇಖನ ಪ್ರಬಂಧನಂತೂ ನೀವು ಪರ್ಫೆಕ್ಟ್ ಆಗಲೇಬೇಕಿರುತ್ತೆ. ಅದ್ರ ಬಗ್ಗೆ ಬರೆದು ಪ್ರಾಕ್ಟೀಸ್ ಅಂತೂ ಮಾಡಿ ಇಟ್ಕೊಳ್ಳಿ, ಯಾವ ಥರ ಬರುತ್ತೆ ಮತ್ತು ಪ್ಯಾಟರ್ನ್ ಅದು ನೆನ್ಪಿಟ್ಕೋಬೇಕಿರುತ್ತೆ. ಆ ಒಂದು ಪತ್ರಲೇಖನ ಪ್ರಬಂಧನ ನೀವು ಅಟೆಂಡ್ ಮಾಡೋ ಟೈಮಲ್ಲಿ ತುಂಬ ಜಾಸ್ತಿ ಸಮಯನೂ ಕೂಡ ಕೊಡೋಕೆ ಹೋಗ್ಬಿಡಿ. ಸೊ ಯಾವ ಥರ ಅಟೆಂಡ್ ಮಾಡಬೇಕು ಏನಂತ, ಎಲ್ಲಿ ಸ್ಟೆಪ್ಸ್ಗಳು ಬರ್ತವೆ ಅದನ್ನೆಲ್ಲ ಬರೆದ್ರು ಕೂಡ ನಿಮಗೆ ಮಾರ್ಕ್ಸ್ ಸಿಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ನಿಮ್ಗೆ ಒಳಗಡೆ ಬರೆಯೋಕ್ಕೆ ಬರ್ತಿಲ್ಲ ಅಂದರೂ ಕೂಡ ನೀವು ಅಲ್ಲಿ ಸ್ಟೆಪ್ಸ್ನಾದ್ರು ಜಾಸ್ತಿ ಮೆಜಾರಿಟಿ ಬರೀಲೇಬೇಕಿರುತ್ತೆ, ಯಾಕಂದರೆ ಸ್ಟೆಪ್ಸ್ಗೂ ಕೂಡ ಮಾರ್ಕ್ಸ್ಗಳು ಇರುವಂಥದ್ದು ಇರುತ್ತೆ. ಸೊ ಪತ್ರಲೇಖನ ಪ್ರಬಂಧ 10 ಮಾರ್ಕ್ಸ್ ಇಲ್ಲ ಆಯಿತು ಅನ್ಬೋದಾಗಿರುತ್ತೆ. ನಂತರದಲ್ಲಿ ನೋಡೋದಾದರೆ 4 ಮಾರ್ಕ್ಸ್ ಕ್ವಶನ್ಗೆ ಬರೋಣ, ಇಂಪಾರ್ಟೆಂಟ್ ಇರೋದ್ರಿಂದನೇ ಬರೋಣ. ಈಗ ನಾವು ಪ್ರಮುಖವಾಗಿ ನೋಡ್ಬೋದಾಗಿರುತ್ತೆ ಶಬರಿ ಈ ಒಂದು ಅಧ್ಯಾಯ ಗದ್ಯ ಆರೇನಿದೆಯಲ್ಲ ಅದರಿಂದ ಶಬರಿಯಿಂದ ಒಂದು 4 ಮಾರ್ಕ್ಸ್ ಕ್ವಶನ್ ಒಂದು ಬರುತ್ತೆ ಅಂತ ಮಾಹಿತಿನ ಕೊಟ್ಟರೆ. ನಂತರದಲ್ಲಿ ಸಂಕಲ್ಪ ಗೀತೆಯಿಂದ ಒಂದು ಕ್ವಶನ್ ಬರುತ್ತೆ 4 ಮಾರ್ಕ್ಸ್ಗೆ. ನಂತರದಲ್ಲಿ ಕೌರವೇಂದ್ರನ ಕೊಂದೆ ನೀನು ಇದರಿಂದ ಬರುತ್ತೆ. ನಂತರದಲ್ಲಿ ವೀರಲವೆಯಿಂದ ಬರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅಪಠಿತ ಗದ್ಯ ಅಂತಕ್ಕಂಥ ಏನಿರುತ್ತಲ್ಲ ಇದರಿಂದ ಬರುತ್ತೆ ಅಂತೇಳಿ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಈ ಚಾಪ್ಟರ್ಗಳು ಏನಿದಾವಲ್ಲ ಇವುಗಳನ್ನು ಬಿಡದೆ ನೀವು ಪ್ರಿಪೇರ್ ಆಗಲೇಬೇಕಿರುತ್ತೆ, ಯಾಕಂದರೆ ಅಲ್ಲಿ ಬರುವಂಥದ್ದು ಇಲ್ಲಿ ಮಾಹಿತಿನ ಕೊಟ್ಟಿರೋ ಪ್ರಕಾರದಲ್ಲಿ 4 ಮಾರ್ಕ್ಸ್ ಕ್ವಶನ್ಗಳು ಬರ್ತಿರೋದ್ರಿಂದ 4 ಮಾರ್ಕ್ಸ್ ಅಂದರೆ ನಿಮ್ಗೆ ಅಲ್ಲಿ ಸ್ಕೋರ್ ಮಾಡಬೇಕಿರುತ್ತೆ. ಈಗ 4 ಮಾರ್ಕ್ಸ್ ಬರೆದ್ರೆ 3-3.5 ತನಕ ಅವ್ರು ಮಾರ್ಕ್ಸ್
ಸ್ಕೋರ್ ಮಾಡಿದ್ರಿ ಅಂದರೆ ಸ್ಕೋರ್ ಹೆಚ್ಚಿಗೆ ಆಗ್ತದೆ ನಿಮಗೆ. ಆ ಕಾರಣಕ್ಕೆ ಮೇಯ್ನಾಗಿ 5 ಮಾರ್ಕ್ಸು 4 ಮಾರ್ಕ್ಸ್ ಕ್ವಶನ್ಗಳಿಗೆ ಗಮನ ಕೊಡಬೇಕಿರುತ್ತೆ. ನಂತರದಲ್ಲಿ 3 ಮಾರ್ಕ್ಸ್ ಕ್ವಶನ್ ಯಾವ ಚಾಪ್ಟರಿಂದ ಬರ್ತಿದೆ ಅವುಗಳನ್ನು ಹೈಲೈಟ್ ಮಾಡ್ಕೊಳ್ಳಿ. ಆ ಚಾಪ್ಟರ್ನ ಬಿಡ್ದಂಗೆ ಆ ಒಂದು ಕ್ವಶನ್ಸ್ಗಳನ್ನ ಇಂಪಾರ್ಟೆಂಟಾಗಿ ಓದಬೇಕಿರುತ್ತೆ. ನೀವು ಮೇಯ್ನಾಗಿ ಅದನ್ನೇ ಫೋಕಸ್ ಮಾಡಿ. ಇವಾಗ ಆ ಚಾಪ್ಟರ್ಗೆ ಓದಿರಿ ಅಂದರೆ 4 ಮಾರ್ಕ್ಸ್ ಕ್ವಶನ್ ಯಾವುದಿದ್ದಾವೆ ಜಾಸ್ತಿ ಬರುವಂಥದ್ದು, ಅಂದರೆ ಅಲ್ಲಿರುವಂಥದ್ದು ಏನು 5-6 ವಾಕ್ಯನ ಎಷ್ಟೋ ಕೊಟ್ಟಿರ್ತಾರಲ್ಲ ಅವುಗಳನ್ನು ನೀವು ಅಲ್ಲಿ ಓದಬೇಕಿರುತ್ತೆ. ಅದನ್ನು ಬಿಟ್ಟು ನಂತರದಲ್ಲಿ 3ನೇ ಮಾರ್ಕ್ಸ್ಗೆ ಬರುವಂಥದ್ದರೆ ಇಲ್ಲಿ ಪ್ರಮುಖವಾಗಿ ನೋಡುತ್ತಾರೆ ವ್ಯಾಘ್ರಗೀತೆ ಅಂತಕ್ಕಂಥದ್ದು ಅದನ್ನೇ ಬಿಡಬಾರ್ದು. ಯಾಕಂದರೆ ನೀವು ಅಲ್ಲಿ 1 ಮಾರ್ಕ್ಸ್ ಕ್ವಶನ್ ಬರುತ್ತೆ ಮತ್ತು 3 ಮಾರ್ಕ್ಸ್ ಬರ್ತಿದೆ. ಸೊ ಆ ಕಾರಣಕ್ಕೆ ಅದನ್ನು ನೋಡ್ಕೊಳ್ಳಿ. ಭಾಗ್ಯಶಿಲ್ಪಿಗಳನ್ನು ಬಿಡಬೇಡಿ. ಯಾಕಂದರೆ 2 ಮಾರ್ಕ್ಸ್ ಕ್ವಶನ್ ಮತ್ತು 3 ಮಾರ್ಕ್ಸ್ ಕ್ವಶನ್ ಎರಡೂ ಬರ್ತಿರೋದ್ರಿಂದ ಒಟ್ಟು 5 ಮಾರ್ಕ್ಸ್ ಇದೇ ಚಾಪ್ಟರ್ ಬಂದ್ಬಿಡುತ್ತೆ ನಿಮಗೆ. ಮತ್ತು ಎದೆಗೆ ಬಿದ್ದ ಅಕ್ಷರ ಆಗಿರ್ಬೋದು, ಯುದ್ಧ ಆಗಿರ್ಬೋದು, ಈ ಚಾಪ್ಟರ್ಗಳಿಂದ 3 ಮಾರ್ಕ್ಸ್ ಕ್ವಶನ್ ಬರ್ತಿರೋದ್ರಿಂದ ಬಿಡಕ್ಕೆ ಹೋಗ್ಬೇಡಿ ಅನ್ಬೋದು. ಮತ್ತು ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ, ಇದರಲ್ಲಿ 5 ಮಾರ್ಕ್ಸ್ ಬರುತ್ತೆ ನಿಮಗೆ. 2 ಮಾರ್ಕ್ಸ್ ಒಂದು ಕ್ವಶನು ಮತ್ತು 3 ಮಾರ್ಕ್ಸ್ ಒಂದು ಕ್ವಶನ್, ಇವುಗಳನ್ನು ಸರಿಯಾಗಿ ಪ್ರಿಪೇರ್ ಆಗಬೇಕಿರುತ್ತೆ. ನಂತರದಲ್ಲಿ ಗಮನಿಸುವಂಥದ್ದರೆ ಚಲಮನೆ ಮೆರವೆಂ ಅಂತಕ್ಕಂಥದ್ದು ಏನಿರುತ್ತೆ, ಇದರಿಂದ ಒಂದು ಕ್ವಶನ್ 3 ಮಾರ್ಕ್ಸಿಗೆ ಬರುವಂಥದ್ದು ಇರುತ್ತೆ. ಹಸಿರುಯಿಂದ ಬರುವಂಥದ್ದು ಇರುತ್ತೆ. ಕೆಮ್ಮನೆ ಮೀಸೆ ಹೊತ್ತನೆ, ಇದರಲ್ಲಿ 2 ಮಾರ್ಕ್ಸ್ ಅಂದರೆ 4 ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಯಾಕಂದರೆ 1 ಮಾರ್ಕ್ಸ್ ಒಂದು ಕ್ವಶನ್ ಬರುತ್ತೆ, 3 ಮಾರ್ಕ್ಸ್ ಒಂದು ಕ್ವಶನ್ ಬರ್ತಿದೆ. ಈ ರೀತಿಯಾಗಿ ಓದಬೇಕು. ಮತ್ತು 2 ಮಾರ್ಕ್ಸ್ ಕ್ವಶನ್ಗಳು ಯಾವ್ಯಾವ್ದು ಬರ್ತಿದೆಯಲ್ಲ ಈ ಎಲ್ಲ ಚಾಪ್ಟರ್ಗಳನ್ನು ಪ್ರಿಪೇರ್ ಆಗಬೇಕಿರುತ್ತೆ. ನಂತರದಲ್ಲಿ ನೋಡುವಂತಾರೆ 1 ಮಾರ್ಕ್ಸ್ ಕ್ವಶನು ನೀವು ನೋಡ್ಕೊಬೋದಾಗಿರುತ್ತೆ. ಯಾಕಂದರೆ ನಿಮಗೆ ಪಾಠ ಇವಾಗ 3 ಮಾರ್ಕ್ಸ್ 4 ಮಾರ್ಕ್ಸ್ ಓದಿದ್ರೆ ಅಂದರೆ 1 ಮಾರ್ಕ್ಸ್ ಆಲ್ಮೋಸ್ಟ್ ನೆನಪಾಗಿ ಆಗುತ್ತೆ. ಅಥವಾ ಪಾಠ ಕೇಳಿದಾಗ ನೆನಪಾಗುತ್ತೆ ನಿಮಗೆ. ಸೊ ಆದ್ರೂ ಕೂಡ ಅದನ್ನು ಕೊನೆ ಮೂಮೆಂಟ್ ನೋಡ್ಕೊಳ್ಳೋರಂತೆ. ಬಟ್ ಆದರೆ ಇವಾಗ ಮೇಯ್ನಾಗಿ 2 ಮಾರ್ಕ್ಸ್ 3 ಮಾರ್ಕ್ಸ್ 4 ಮಾರ್ಕ್ಸು ಮತ್ತು 5 ಮಾರ್ಕ್ಸ್ಗಳಿಂದ ಅದನ್ನು ಮೇಯ್ನಾಗಿ ಫೋಕಸ್ ಮಾಡಬೇಕಿರುತ್ತೆ. ಪ್ರಮುಖವಾಗಿ ನೋಡುವಂಥದ್ದು ವ್ಯಾಕರಣ ಏನಿದೆಯಲ್ಲ ಅಲ್ಲಿ 23ರಿಂದ ಛಂದಸ್ಸು ಆಗಿರ್ಬೋದು, ಅಲಂಕಾರ, ಗಾದೆ ಮತ್ತು ಇವುಗಳನ್ನು ಪ್ರಮುಖವಾಗಿ ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ 3 ಮಾರ್ಕ್ಸ್ಗೆ ಗಾದೆ, ಅಲಂಕಾರ, ಛಂದಸ್ಸು ಇವುಗಳೇ ಪ್ರಮುಖವಾಗಿ ಬರುವಂಥದ್ದಿರುತ್ತೆ. ಅವುಗಳನ್ನು ಬಿಡದೆ ನೀವು ಪ್ರಿಪೇರ್ ಆಗಬೇಕಿರುತ್ತೆ. ಮತ್ತು ವ್ಯಾಕರಣದಲ್ಲಿ 10 ಮಾರ್ಕ್ಸ್ ಇರೋದ್ರಿಂದ ಅವುಗಳ ಕಡೆನೂ ಹೆಚ್ಚಿಗೆ ಗಮನ ಕೊಡಬೇಕಿರುತ್ತೆ. ಇವುಗಳನ್ನು ಪ್ರಿಪೇರ್ ಮಾಡಿದಾಗ ಯಾಕಂದರೆ ಕ್ವಶನ್ ಪೇಪರ್ ಇವುಗಳ ಬೇಸ್ ಮೇಲೆ ರೆಡಿ ಮಾಡ್ತಾರೆ. 100 ಮಾರ್ಕ್ಸ್ ಏನಿರುತ್ತಲ್ಲ ನಿಮಗೆ, ಸೊ ಇದೇ ರೀತಿ ರೆಡಿ ಆಗುತ್ತೆ ಅಂತ ಹೇಳ್ಬೋದಿರುತ್ತೆ. ಅಲ್ಲಿ ಗಮನಿಸ್ಬೋದಿರುತ್ತೆ. 1 ಮಾರ್ಕ್ಸ್ 17 ಕ್ವಶನ್ ಕೊಟ್ಟಿರ್ತಾರೆ. ನಂತರದಲ್ಲಿ ಅಲ್ಲಿ ಪ್ರಮುಖವಾಗಿ ನೋಡುತ್ತಾರೆ 2 ಮಾರ್ಕ್ಸ್ ಕ್ವಶನ್ಗಳು 10 ಇರುತ್ತವೆ. ನಂತರದಲ್ಲಿ 3 ಮಾರ್ಕ್ಸ್ 11 ಕ್ವಶನ್ನು, ನಂತರದಲ್ಲಿ ಒಂದು 4 ಮಾರ್ಕ್ಸ್ 5, ನಂತರದಲ್ಲಿ 5 ಮಾರ್ಕ್ಸ್ 2 ಕ್ವಶನ್, ನಂತರದಲ್ಲಿ ಒಟ್ಟು ನಿಮಗೆ ಅಲ್ಲಿ ಟೋಟಲ್ ಆಗಿ 45 ಕ್ವಶನ್ ನೀವು ಅಟೆಂಡ್ ಮಾಡಿದಾಗ 100 ಮಾರ್ಕ್ಸ್ ಬರೋ ರೀತಿಯಲ್ಲಿ ಇರುವಂಥದ್ದು ಇರುತ್ತೆ. ಆ ಕಾರಣಕ್ಕೆ ಇವುಗಳ ರೀತಿಯಲ್ಲಿ ನೀವು ಬರೀಬೇಕಿರುತ್ತೆ. ಆ ಕಾರಣಕ್ಕೆ ಇದೇ ಪ್ರಕಾರ ಪಕ್ಕ ಪ್ರಿಪೇರ್ ಆಗಿ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ.